ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಖುಷಿ ವ್ಲಾಗ್ಸ್. ಸೊ ಇವತ್ತಿನ ವ್ಲಾಗ್ನಲ್ಲಿ ಸ್ವಲ್ಪ ಶಾಪಿಂಗ್ ಮಾಡಿದ್ದೆ, ಅದನ್ನ ಶೇರ್ ಮಾಡೋಣ ಅಂತ ಹೇಳಿಬಿಟ್ಟು ಈ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಡೈಲಿ ವ್ಲಾಗ್ನ ಶೇರ್ ಮಾಡೋಣ ಅಂತ ಹೇಳಿ ಸ್ಟಾರ್ಟ್ ಮಾಡಿದೆ. ಯಾರಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಟಾಪ್ಸ್ ಅಂದರೆ 3 ಪೀಸ್ ಸೆಟ್ನ ತೋರಿಸೋಣ ಅಂತ ಹೇಳಿ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ 2 3 ಪೀಸ್ ಸೆಟ್ ತರಿಸ್ಕೊಂಡಿದ್ದೆ. ಒಂದು ಬಂದು ಸ್ಲೀವ್ಲೆಸ್ ಆ್ಯಂಡ್ ಇನ್ನೊಂದು ಫುಲ್ ಸ್ಲೀವ್ಸ್ ಇದೆ. ಸೊ ಇದು ಒಂಥರ ಬ್ಲೂ ಶೇಡ್ ಜೊತೆಗೆ ಲೈಟ್ ಪಿಂಕ್ ಥರ ಕಾಂಬಿನೇಷನಲ್ಲಿದೆ. ಸೊ ಕ್ವಾಲಿಟಿ ಕೂಡ ಚೆನ್ನಾಗಿದೆ ಆ್ಯಂಡ್ ಪ್ಯಾಂಟ್ ಲೆಂತ್ ಕೂಡ ಚೆನ್ನಾಗಿದೆ. ಇದು ಆ್ಯಂಕಲ್ ಫಿಟ್ ಥರ ಬಂದಿದೆ. ಇದು ಅಂದರೆ ಪ್ಯಾಂಟ್ ಲೂಸ್ ಇಲ್ಲ, ಪೆನ್ಸಿಲ್ ಕಟ್ ಟೈಪಲ್ಲಿದೆ. ಸೊ ಆ್ಯಂಡ್ ದುಪ್ಪಟ್ಟ ಬಂದುಬಿಟ್ಟು ಇದಕ್ಕೆ ಲೈಕ್ ಸಾಫ್ಟ್ ಥರ ಇದೆ ಆ್ಯಂಡ್ ಅದ್ರ ಮೇಲೆ ಗೋಲ್ಡ್ ಕಲರ್ ಸ್ಟಾರ್ ಪ್ರಿಂಟ್ಸ್ ರೀತಿ ಇದೆ. ಸೊ ಆರ್ಗನ್ಸಾ ದುಪ್ಪಟ್ಟ ಇರೋದು ನನಗೆ ಅಷ್ಟು ಇಷ್ಟ ಆಗೋದಿಲ್ಲ. ನನಗೆ ಈ ರೀತಿ ದುಪ್ಪಟ್ಟಾಸ್ ಇದ್ದರೆ ಇಷ್ಟ. ಸೊ ಲೈಟಾಗೆ ಅದ್ರ ಮೇಲೆ ಪ್ರಿಂಟ್ಸ್ ಬಂದಿದೆ, ಈ ಥರ ಸ್ಟಾರ್ ರೀತಿ ಆಲ್ ಓವರ್ ದುಪ್ಪಟ್ಟ. ಆ್ಯಂಡ್ ಇದರ ಲೆಂತ್ ಕೂಡ ತೋರಿಸ್ತೀನಿ ನಿಮಗೆ ಎಷ್ಟು ಲೆಂತ್ ಇದೆ ಅಂತ ಹೇಳಿ. ಆ್ಯಂಡ್ ಇದು ಲಾಸ್ಟಲ್ಲಿ ಸ್ಟಿಚ್ ಮಾಡಿಸ್ಬೇಕು, ಅಂದರೆ ಎಡ್ಜಸ್ನಲ್ಲಿ. ಸೊ ಇಷ್ಟು ಲೆಂತ್ ಇದೆ ಆ್ಯಂಡ್ ಕಲರ್ ಕಾಂಬಿನೇಷನ್ ಕೂಡ ಚೆನ್ನಾಗಿದೆ. ಆ್ಯಂಡ್ ಇನ್ನೊಂದು ಸೆಟ್ನಲ್ಲೂ ಕೂಡ ಇದೇ ರೀತಿ ಪ್ರಿಂಟ್ ಬಂದಿದೆ, ಅಂದರೆ ದುಪ್ಪಟ್ಟ ಮೇಲೆ. ಸೊ ಇದು ಬಂದುಬಿಟ್ಟು ಟಾಪ್, ಅದು ಪ್ಯಾಂಟ್ ಮತ್ತು ವೇಲ್ ತೋರಿಸಿದ್ದು. ಸೊ ಇದು ಟಾಪ್, ಅದ್ರ ಮೇಲೆ ಕೂಡ ಪಿಂಕ್, ಲೈಟ್ ಪಿಂಕ್ ಮತ್ತು ಲೈಟ್ ಒಂಥರ ವೈಟ್, ಆಫ್ ವೈಟ್ ಥರ ಶೇಡ್ನಲ್ಲಿ ಫ್ಲವರ್ಸ್ ಎಂಬ್ರಾಯ್ಡ್ರಿಂಗ್ ಬಂದಿದೆ. ಸೊ ಇದು ಸ್ಲೀವ್ಲೆಸ್. ಇದು ನಾನು ಇದಕ್ಕೆ ಸ್ಲೀವ್ಸ್ ಏನೋ ಹಾಕ್ಸೋದಿಲ್ಲ, ಬಿಕಾಸ್ ಸ್ಲೀವ್ಲೆಸ್ಸು ಅದ್ರ ಥರನೇ ಇದ್ರೆ ಚೆನ್ನಾಗಿರುತ್ತೆ, ಇಲ್ಲಾಂದ್ರೆ ಒಂಥರ ಅಷ್ಟು ಚೆನ್ನಾಗಿ ಅನಿಸೋದಿಲ್ಲ. ಸೊ ಇದು ಹಾಗೆಯೇ ಇಟ್ಕೊಳ್ತೀನಿ. ಆ್ಯಂಡ್ ಇದು ಸ್ವಲ್ಪ ಸ್ಟಿಚ್ ಮಾಡಿಸ್ಬೇಕು, ಬಿಕಾಸ್ ನನಗೆ ತುಂಬ ಲೂಸ್ ಅನಿಸುತ್ತೆ. ಇದು ಫ್ಯಾಬ್ರಿಕ್ ಚೆನ್ನಾಗಿದೆ. ನಾನು ಎಲ್ಲಿ ಪರ್ಚೇಸ್ ಮಾಡಿದೆ ಅಂದರೆ ಇದನ್ನು ನನ್ನ ಸಿಸ್ಟರ್ ಒಬ್ಬರು ಸೇಲ್ ಮಾಡ್ತಾರೆ ಮನೆಯಲ್ಲೇ. ಸೊ ಅವ್ರ ಹತ್ರ ಪರ್ಚೇಸ್ ಮಾಡಿದ್ದಿದ್ದು. ಆ್ಯಂಡ್ ಅದ್ರ ಜೊತೆಗೆ ಇನ್ನೂ 3 ಆವಾಜ ಟಾಪ್ಸ್ ಕೂಡ ತೊಗೊಂಡಿದ್ದೀನಿ. ಅದನ್ನು ಟೈಲರ್ ಹತ್ರ ಸ್ಟಿಚ್ ಮಾಡಿಸ್ಲಿಕ್ಕೆ ಅಂತ ಎತ್ತಿಟ್ಟಿದ್ದೆ. ಇವಾಗ ಜಸ್ಟ್ 3 ಪೀಸ್ ಸೆಟ್ ತೋರಿಸ್ತಾ ಇದ್ದೀನಿ ಆ್ಯಂಡ್ ನೆಕ್ಸ್ಟ್ ವ್ಲಾಗ್ನಲ್ಲಿ ಅದನ್ನು ತೋರಿಸ್ತೀನಿ. ಆ್ಯಂಡ್ ಇದು ವೈಟ್ ಮತ್ತು ರೆಡ್ ಪಿಂಕ್ ಕಾಂಬಿನೇಷನಲ್ಲಿ ಈ 3 ಪೀಸ್ ಸೆಟ್ ಇದೆ. ಆ್ಯಂಡ್ ಅದಕ್ಕಿಂತ ನನಗೆ ಇದು ಜಾಸ್ತಿ ಇಷ್ಟ ಆಯಿತು. ಬಟ್ ಅಂದರೆ ಫ್ಯಾಬ್ರಿಕ್ ವೈಸ್ ಅದು ಚೆನ್ನಾಗಿದೆ ಆ್ಯಂಡ್ ಡಿಸೈನ್ ವೈಸ್ ಇದು ಚೆನ್ನಾಗಿದೆ. ಸೇಮ್ ನಾನು ತೋರಿಸಿದ್ನಲ್ಲ ದುಪ್ಪಟ್ಟ, ಅದೇ ಫ್ಯಾಬ್ರಿಕ್ನಲ್ಲೇ ಇದು. ಬಟ್ ಇದಕ್ಕೆ ಗೋಲ್ಡ್ ಲೇಸ್ ಇದೆ ಲಾಸ್ಟ್ನಲ್ಲಿ ಆ್ಯಂಡ್ ಡಬಲ್ ಶೇಡ್. ಇದು ಲೈಟ್ ಪಿಂಕ್ ಥರ ಆ್ಯಂಡ್ ರೆಡ್ ಶೇಡ್ ಮೇಲೆ ಗೋಲ್ಡ್ ಪ್ರಿಂಟ್ಸ್ ಇದೆ. ಆ್ಯಂಡ್ ಲೆಂತ್ ಕೂಡ ಚೆನ್ನಾಗಿದೆ ಇದು. ಅಂದರೆ ಅದರಲ್ಲಿ ಲಾಸ್ಟಲ್ಲಿ ಲೇಸ್ ಇಲ್ಲ, ಗೋಲ್ಡ್ ಲೇಸ್. ಇದಕ್ಕೆ ಗೋಲ್ಡ್ ಲೇಸ್ ಹಾಕಿದ್ದಾರೆ. ಆ್ಯಂಡ್ ಅದರದ್ದು ಟಾಪ್ ಇದು. ಸೊ ಟಾಪ್ ಮೇಲೆ ರೆಡ್, ಗ್ರೀನ್, ಪಿಂಕ್ ಎಂಬ್ರಾಯ್ಡ್ರಿಂಗ್ ಮಾಡಿದ್ದಾರೆ. ಅದ್ರ ಮೇಲೆ ಇದು ಬಟನ್ಸ್ ಬರುತ್ತಲ್ಲ, ಕ್ಲಾತ್ ಬಟನ್ಸ್ ಮಾಡ್ತಾರಲ್ಲ, ಬಾಲ್ಸ್ ಹಾಕಿ ಆ ಥರ ಅರ್ಧ ಟಾಪಲ್ಲಿ ಡಿಸೈನ್ ಇದೆ, ಆ ಥರ ಬಬಲ್ಸ್ ಡಿಸೈನ್ ಅದು. ಸೊ ಚೆನ್ನಾಗಿದೆ ಕ್ಲಾತ್ ಬಂದುಬಿಟ್ಟು. ಇದು ಒಂಥರ ಆರ್ಗನ್ಸಾ ಥರ ಇದೆ ಇದು ಟಾಪು. ಅದು ಸಿಲ್ಕ್ ರೀತಿ, ಈ ರೀತಿ ಗ್ರೀನ್ ಲೀವ್ಸ್ ಥರ ಆ್ಯಂಡ್ ರೆಡ್ ಫ್ಲವರ್ಸ್ ಎಂಬ್ರಾಯ್ಡ್ರಿಂಗ್ ಇದೆ ಇದ್ರ ಮೇಲೆ. ಇದು ಫುಲ್ ಸ್ಲೀವ್ಸ್ ಟಾಪ್. ಇದು ಅದು ಹಾಫ್ ಸ್ಲೀವ್. ಆ ಡಿಸೈನ್ ತೋರಿಸಿದ್ನಲ್ಲ ನಾನು, ಎಂಬ್ರಾಯ್ಡ್ರಿಂಗ್ ಡಿಸೈನ್, ಅದು ಪೂರ್ತಿ ಟಾಪ್ ಪೂರ್ತಿ ಇದೆ. ಇದು ನೀಯಿಂದ ಇನ್ನೂ ಸ್ವಲ್ಪ ಕೆಳಗೆ ಬರುತ್ತೆ ಟಾಪ್. ಇದು ಚೆನ್ನಾಗಿದೆ. ಸೊ ನಾನು ಎಮ್ ಸೈಜ್ನಲ್ಲಿ ತರಿಸ್ಕೊಂಡಿದ್ದೆ, ಬಿಕಾಸ್ ಎಸ್ ಅಂದರೆ ವಾಶ್ ಮಾಡಿದ್ರೆ ಸಿಂಕ್ ಆಗುತ್ತೆ ಅಂತ ಹೇಳಿ. ಎಮ್ ಆದರೆ ಸ್ವಲ್ಪ ಸ್ಟಿಚ್ ಮಾಡಿಸಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಎಮ್ ಸೈಜಲ್ಲಿ ತರಿಸ್ಕೊಂಡೆ. ಸೊ ನೋಡ್ತಿರ್ಬೋದು ನೀವು ಎಷ್ಟು ಲೆಂತ್ ಇದೆ ಅಂತ ಹೇಳಿ. ಮಧ್ಯದಲ್ಲಿ ಡಿಸೈನ್ ಅಲ್ಲದೆ ಪಕ್ಕದಲ್ಲಿ ಕೂಡ ಸೈಡಲ್ಲಿ 2 ಲೈನ್ಸ್ ಥರ ಎಂಬ್ರಾಯ್ಡ್ರಿಂಗ್ ಬಂದಿದೆ. ಆ್ಯಂಡ್ ಅದ್ರ ಪಕ್ಕದಲ್ಲಿ ಕೂಡ ಫ್ಲವರ್ಸ್ ಥರ ಎಂಬ್ರಾಯ್ಡ್ರಿಂಗ್ ಬಂದಿದೆ. ಸೊ ಆಲ್ ಓವರ್ ಟಾಪ್ ಅಂದರೆ ರಿಚ್ ಚೆನ್ನಾಗಿ ಬಂದಿದೆ. ಜಾಸ್ತಿ ವರ್ಕ್ ಇದೆಯಲ್ಲ, ಆ್ಯಂಡ್ ಅಷ್ಟು ತುಂಬ ಜಾಸ್ತಿನೂ ಇಲ್ಲ ಆ್ಯಂಡ್ ತುಂಬ ಲೈಟ್ ಕೂಡ ಇಲ್ಲ, ಚೆನ್ನಾಗಿದೆ. ಬಟ್ ಇಲ್ಲಿ ಲೈಟ್ಗೆ ತುಂಬ ಬ್ರೈಟ್ ಅನ್ನಿಸ್ತಾ ಇದೆ, ವೈಟ್ ಕಲರ್ ಅಲ್ವಾ, ಅದರಿಂದ. ಸೊ ಹತ್ತಿರದಿಂದ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ ಹೇಳಿ. ಸೊ ಈ ಥರ ಇದೆ ಆಲ್ ಓವರ್ ಟಾಪ್. ಇದು ಒಂದು ಲೈನ್ನಲ್ಲಿ ಆ್ಯಂಡ್ ಪಕ್ಕದಲ್ಲಿ ಸ್ಟ್ರೈಪ್ಸ್ ಥರ ಇದೆ ಆ್ಯಂಡ್ ಅದ್ರ ಪಕ್ಕ ಫ್ಲವರ್ ಎಂಬ್ರಾಯ್ಡ್ರಿಂಗ್ ಬಂದಿದೆ ಈ ಥರ. ಸೊ ಇದೆಲ್ಲದನ್ನೂ ನಾನು ಇವಾಗ ತೊಗೊಂಡೋಗಿ ಟೈಲರ್ ಹತ್ರ ಸ್ಟಿಚ್ ಮಾಡಿಸ್ಕೊಂಡು ಬರಬೇಕು. ಸೊ ಇದು ಕಾಸ್ಟ್ ಬಂದು 1 ಪೀಸ್ಗೆ 650 ರುಪೀಸ್, ಅಂದರೆ 3 ಪೀಸ್ ಸೆಟ್ಟಿಂದ ನನಗೆ 1300 ಆಯಿತು ಇದಕ್ಕೆ. ಸೊ ನಿಮಗೆ ಬೇಕಿದ್ದರೆ ನಾನಿಲ್ಲಿ ಅವ್ರದ್ದು ಇನ್ಸ್ಟಾ ID ಮೆನ್ಷನ್ ಮಾಡಿರ್ತೀನಿ. ನೀವು ಬೇಕಿದ್ದರೆ ಅವ್ರ ಹತ್ರ ಪರ್ಚೇಸ್ ಮಾಡ್ಬೋದು. ಅಂದರೆ ಟಾಪ್ಸ್ ಸಿಗುತ್ತೆ ಆ್ಯಂಡ್ ಲೆಗ್ಗಿನ್ಸಸ್ ಸಿಗುತ್ತೆ, ಕುರ್ತೀಸ್ ಸಿಗುತ್ತೆ ಆ್ಯಂಡ್ ಈ ರೀತಿ 3 ಪೀಸ್ ಸೆಟ್ 2 ಪೀಸ್ ಸೆಟ್ ಎಲ್ಲ ಸಿಗುತ್ತೆ ಅವ್ರ ಹತ್ರ. ಸೊ ಪ್ಯಾಂಟ್ ಬಂದ್ಬಿಟ್ಟು ಈ ಥರ ಇದೆ. ಇದೇನು ಪೆನ್ಸಿಲ್ ಕಟ್ಟಲ್ಲ, ನಾರ್ಮಲ್ ಪ್ಯಾಂಟ್ ಥರನೇ. ಅಂದರೆ ಲಾಸ್ಟಲ್ಲಿ ರೀತಿ ಅದರಲ್ಲೂ ಕೂಡ ಎಂಬ್ರಾಯ್ಡ್ರಿಂಗ್ ಬಂದಿದೆ. ಆ್ಯಂಡ್ ಇವಾಗ ಇವುಗಳನ್ನೆಲ್ಲ ಫೋಲ್ಡ್ ಮಾಡಿಕೊಂಡು ತೊಗೊಂಡೋಗಿ ಒಂದು ಮೆಜರ್ಮೆಂಟ್ ಟಾಪ್ ಕೊಟ್ಬಿಟ್ಟು ಟೈಲರ್ ಹತ್ರ ಸ್ಟಿಚ್ ಮಾಡಿಸ್ಬೇಕು. ಆ್ಯಂಡ್ ಇದು ಪ್ಯಾಂಟ್ ಕೂಡ ಸ್ಟಿಚ್ ಮಾಡಿಸ್ಬೇಕು ನಾನು, ಬಿಕಾಸ್ ಪ್ಯಾಂಟ್ ಲೂಸ್ ಇದೆ, ವೈಟ್ ಕೋಡ್ ಸೆಟ್ಟಿಂದು.
ಸೊ ಇನ್ನು ಟಾಪ್ಸ್ ಇದ್ದಾವಲ್ಲ ಅವನ್ನು ಕೂಡ ನೆಕ್ಸ್ಟ್ ವ್ಲಾಗ್ನಲ್ಲಿ ತೋರಿಸ್ತೀನಿ ಆವಾಜ ಟಾಪ್ಸ್ ಯಾವ ರೀತಿ ಬಂದಿದೆ ಅಂತ ಹೇಳಿ. ಟೈಲರ್ ಶಾಪ್ ಅಂದರೆ ಇಲ್ಲೇ ಊರಲ್ಲೇ ಇದೆ, ಅವ್ರ ಹತ್ರ ತೊಗೊಂಡೋಗಿ ಕೊಟ್ಟರೆ ನಾನು ನಾರ್ಮಲಾಗಿ ಬ್ಲೌಸಸ್ ಮತ್ತು ಟಾಪ್ಸ್ ಈ ರೀತಿದಿದ್ದರೆ ಸ್ಟಿಚ್ ಮಾಡಿಸೋದಿದ್ರೆ ಅವ್ರ ಹತ್ರನೇ ತೊಗೊಂಡೋಗೋದು. ಆ್ಯಂಡ್ ಏನಾದರೂ ವರ್ಕ್ ಮಾಡಿಸೋದಿದ್ರೆ ಮಾತ್ರ ಹೊರಗಡೆ ಟೌನಲ್ಲಿ ಕೊಟ್ಟು ಬರ್ತೀನಿ. ಸೊ ಇವಾಗ ಅದನ್ನೆಲ್ಲ ಬ್ಯಾಗ್ನಲ್ಲಿ ಹಾಕ್ಕೊಂಡು ಅದು ತಗೊಂಡೋಗಿ ಕೊಡ್ತೀನಿ. ಆ್ಯಂಡ್ ಸ್ವಲ್ಪ ಬ್ಲೌಸಸ್ ಕೊಟ್ಟಿದ್ದೆ ಸ್ಟಿಚ್ ಮಾಡಲಿಕ್ಕೆ ಅಂತ ಹೇಳಿ ಅವ್ರಿಗೆ, ಅವುಗಳನ್ನೂ ಕೂಡ ತೊಗೊಂಡು ಬರಬೇಕು. ಆ್ಯಂಡ್ ಇದು ವೇಲ್ ಒಂದು ಎಡ್ಜ್ ಸ್ಟಿಚ್ ಮಾಡಿಸ್ಬೇಕು, ಈ 3 ಪೀಸ್ ಸೆಟ್ಟು ಅದನ್ನು ಸ್ಟಿಚ್ ಮಾಡಿಸ್ಕೊಂಡು ಬರಬೇಕು. ಆ್ಯಂಡ್ ಇದು ಯಾವ ಟಾಪ್ ತೊಗೊಂಡು ಹೋಗೋದು ಅಂತ ಗೊತ್ತಾಗ್ತಿಲ್ಲ. ಸೊ ಅವ್ರನ್ನೇ ಮೆಜರ್ಮೆಂಟ್ ತೊಗೊಂಡು ಸ್ಟಿಚ್ ಮಾಡಿಸಿ ಅಂತ ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ಟಾಪ್ಸ್ ಯಾವುವು ಅಷ್ಟು ಪರ್ಫೆಕ್ಟಾಗಿಲ್ಲ, ಇವಾಗ ತುಂಬ ಲೂಸ್ ಅನಿಸುತ್ತೆ ಟಾಪ್ಗಳು, ಸಣ್ಣ ಆಗಿದ್ದೀನಿ ಇವಾಗ ಜಾಸ್ತಿ. ಸೊ ಅವ್ರ ಹತ್ರ ಮೆಜರ್ಮೆಂಟ್ ತೊಗೊಂಡು ಕೊಟ್ಟು ಬರಬೇಕು. ಆ್ಯಂಡ್ ಅವೆಲ್ಲ ಎತ್ತಿಟ್ಟು ಬಂದೆ. ಪಾಪು ಇಲ್ಲಿ ಮುದ್ದೆ ಮಾಡ್ತಿದ್ನಲ್ಲ, ರಾಗಿ ಹಿಟ್ಟೆಲ್ಲ ತೊಗೊಂಡ್ಬಿಟ್ಟು ಹಾಡ್ತಾ ಇದ್ದಾನೆ. ಸೊ ಸುಮ್ಮನೆ ಇರಲಿ ಅಂತ ಹೇಳಿಬಿಟ್ಟು ಬಾಕ್ಸ್ ಮೇಲೇ ಸ್ವಲ್ಪ ಹಾಕಿದೆ. ಸೊ ಅದನ್ನ ಕೈನಲ್ಲಿ ಎತ್ಕೊಂಡು ಎಲ್ಲ ಆಟ ಆಡ್ತಾ ಇದ್ದಾನೆ. ಅಂದರೆ ಅವನಿಗೆ ಈ ರೀತಿ ಏನಾದರೂ ಕೊಟ್ಟರೆ ಸುಮ್ಮನೆ ಕೂತ್ಕೊಳ್ತಾನೆ. ಸೊ ಸ್ವಲ್ಪ ಮಿಸ್ ಮಾಡ್ತಾನೆ, ಕ್ಲೀನ್ ಮಾಡಿಕೊಂಡ್ರೆ ಆಯಿತು ಅಂತ ಕೊಟ್ಟೆ. ಸೊ ಎಲ್ಲ ಕೆಲಸ ಎಲ್ಲ ಮುಗೀತು. ಸೊ ಇವಾಗಲೇ ನೈಟೇ ಕಿಚನ್ ಕ್ಲೀನ್ ಮಾಡಿಬಿಡ್ತೀನಿ ನಾನು. ಸೊ ಈ ರೀತಿ ಕ್ಲೀನ್ ಮಾಡಿಕೊಂಡು ಎಲ್ಲ ಪಾತ್ರೆ ಎಲ್ಲ ತೊಳೆದು ಮೇಲೆ ಶೆಲ್ಫ್ ಮೇಲೆಲ್ಲ ಕ್ಲೀನ್ ಮಾಡ್ಕೊಳ್ತೀನಿ. ಏನೇನಾದರೂ ಇದ್ದರೆ ಎತ್ತಿಟ್ಟು ಎಲ್ಲ ಒರೆಸಿ. ಆ್ಯಂಡ್ ಬೆಳಗ್ಗೆಗೆ ಅಂತ ಹೇಳಿಬಿಟ್ಟು ಸ್ವಲ್ಪ ಚಿಯಾ ಸೀಡ್ಸ್ನ ನೆನೆಸಿದೆ. ಸೊ ಆಮೇಲೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಅಂದರೆ ವಾಲ್ನಟ್ಸ್ ಮತ್ತು ಆಲ್ಮಂಡ್ಸ್ ನೆನೆಸಿದ್ದೀನಿ. ಮಿಕ್ಕಿದ್ದನ್ನೇನು ನೆನೆಸೋದಿಲ್ಲ, ಹಾಗೆ ತೊಗೊಳೋದು. ಸೊ ಇದನ್ನು ಆಲ್ಮಂಡ್ಸ್ನ ಬೆಳಗ್ಗೆ ಸಿಪ್ಪೆ ಸುಲಿದಿಟ್ಬಿಟ್ಟು ತೊಗೊಳೋದು. ಸೊ ಕಿಚನ್ನ ಈ ರೀತಿ ನೈಟೇ ಕ್ಲೀನ್ ಮಾಡಿದ್ರೆ ಒಂಥರ ಫ್ರೆಶ್ ಅನಿಸುತ್ತೆ ಬೆಳಗ್ಗೆ. ಆ್ಯಂಡ್ ಹಣ್ಣಿದೆ ಒಂದು, ಹಣ್ಣು ತಿಂದುಬಿಟ್ಟು ಸ್ವಲ್ಪ ಹಾಟ್ ವಾಟರ್ ಕುಡಿದ್ಬಿಟ್ಟು ಮಲ್ಕೊಳ್ಬೇಕು. ಆ್ಯಂಡ್ ಇದು ಅವತ್ತಿನ ನೆಕ್ಸ್ಟ್ ಡೇ ಮಾರ್ನಿಂಗ್ ವ್ಲಾಗ್ ಇದು. ಸೊ ಬೆಳಗ್ಗೆನೇ ಎದ್ದೆ ಬೇಗನೆ, ಪಾಪು ಇನ್ನೂ ಎದ್ದಿಲ್ಲ. ಇವಾಗ ಆಲ್ಮೋಸ್ಟ್ 5:30 ಆಗಿದೆ. ನೀರು ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ಸೊ ನೀರು ಕುಡಿದ್ಬಿಟ್ಟು ಅಷ್ಟೊತ್ತಿಗೆ ಬಾದಾಮ್ ಸುಲಿಯೋಣ ಅಂತ ಬಂದೆ. ನಾನು ಸಿಪ್ಪೆ ಜೊತೆ ಇದ್ದರೆ ತಿನ್ನಲಿಕ್ಕೆ ಇಷ್ಟಪಡಲ್ಲ. ನೆನೆಸಿ ತಿಂದರೆ ಏನಂದರೆ ಬೆನಿಫಿಟ್ಸ್, ಬೇಗ ಡೈಜೆಸ್ಟ್ ಆಗುತ್ತೆ. ಆ್ಯಂಡ್ ಸ್ವಲ್ಪ ಗ್ಯಾಸ್ಟ್ರಿಕ್ ರೀತಿ ಅನಿಸೋದಿಲ್ಲ. ಸೊ ಹಾಗೆ ತಿಂದರೆ ಏನಾಗುತ್ತೆ ಅಂದರೆ ಒಂಥರ ಹೊಟ್ಟೆ ಎಲ್ಲ ಚೆನ್ನಾಗಿ ಅನಿಸಲ್ಲ. ಅದರಿಂದ ಈ ರೀತಿ ನೆನೆಸಿಟ್ಬಿಟ್ಟು ತಿಂದರೆ ಚೆನ್ನಾಗಿರುತ್ತೆ ತಿನ್ಲಿಕ್ಕೆ ಕೂಡ. ಆ್ಯಂಡ್ ಡೈಜೆಸ್ಟ್ ಆಗೋದು ಕೂಡ ಈಸಿ ಇರುತ್ತೆ. ಸೊ ನೀರು ಕೂಡ ಕಾಯಿಸ್ದೆ. ಆ್ಯಂಡ್ ಸುಲಿದಿದ್ದು ಕೂಡ ಆಯಿತು. ಇದರ ಜೊತೆಗೆ ಒಂದು ಸ್ವಲ್ಪ ಗೋಡಂಬಿ ಇರುತ್ತಲ್ಲ, ಗೋಡಂಬಿ ಮತ್ತು ಒಂದು ದ್ರಾಕ್ಷಿ, 2 ಡೇಟ್ಸ್ ತಗೊಳ್ತೀನಿ. ಸೊ ಪಾಪು ಎದ್ದೇಳೋಷ್ಟರಲ್ಲಿ ನಾನು ಇವಾಗ ಚಿಯಾ ಸೀಡ್ಸ್ ವಾಟರ್ ಕುಡಿದು ಸ್ವಲ್ಪ ವಾಮ್ ವಾಟರ್ ಕುಡಿದು ಅದ್ರ ಜೊತೆಗೆ ನಟ್ಸ್ ತಿಂದು ಇವಾಗ ನಾನು ಮಿಕ್ಕಿದ ಕೆಲಸಗಳು ಮಾಡ್ಕೊಳ್ತೀನಿ. ಅಂದರೆ ಹೊಸ್ಲು ಪೂಜೆ ಮಾಡೋದು ಆ್ಯಂಡ್ ಮನೆಯಲ್ಲಿ ಕಸ ಗುಡಿಸೋದು. ನಾನು ಅಡುಗೆ ಮನೆ ಮಾತ್ರ ಕ್ಲೀನ್ ಮಾಡಿರ್ತೀನಿ. ಹೊರಗಡೆ ಅವ್ನ ಟಾಯ್ಸ್ ಎಲ್ಲ ಬಿದ್ದಿರುತ್ತಲ್ಲ, ಅದು ಎತ್ತಿಟ್ಟು ಸ್ವಲ್ಪ ಕಸ ಗುಡಿಸಿ ನೆಲಗಳನ್ನ ಒರೆಸ್ಕೊಂಡು ಬಿಡ್ತೀನಿ. ಸೊ ಡೈಲಿ ಒರೆಸೋದ್ರಿಂದ ಪಾಪುಗೆ ಅಷ್ಟು ಇನ್ಫೆಕ್ಷನ್ಸ್ ಆಗೋದಿಲ್ಲ, ಡಸ್ಟ್ ಆಗೋದಿಲ್ಲ. ಅಂದರೆ ಮನೆ ಕೂಡ ಕ್ಲೀನಾಗಿರುತ್ತೆ, ಪಾಪುಗೆ ಕೂಡ ಒಳ್ಳೆಯದಲ್ವ. ಅದರಿಂದ ಡೈಲಿ ಕ್ಲೀನ್ ಮಾಡ್ಕೊಳ್ತೀನಿ. ಆ್ಯಂಡ್ ಟಿಫನ್ಗೆ ಚಿತ್ರಾನ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ ಎಲ್ಲದನ್ನೂ ಕ್ಲೀನ್ ಮಾಡಿದ ನಂತರ ತಲೆಗೆ ಸ್ವಲ್ಪ ಎಣ್ಣೆ ಹಚ್ಕೊಳ್ಬೇಕು. ಆಮೇಲೆ ಸ್ವಲ್ಪ ಫೇಸ್ ಪ್ಯಾಕ್ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ತುಂಬ ದಿನ ಆಗಿದೆ, ಟೈಮೇ ಸಿಗ್ತಿಲ್ಲ ಮುಖಕ್ಕೆ ಏನಾದರೂ ಹಚ್ಚಲಿಕ್ಕೆ. ಅಂದರೆ ನಾನು ನಾರ್ಮಲಾಗಿ ಅರಿಶಿನ ಅಥವಾ ಕೊಬ್ಬರಿ ಎಣ್ಣೆ, ಆಲೋವೆರಾ ಜೆಲ್ ಹಚ್ಕೊಳ್ತೀನಿ. ಅಥವಾ ಸ್ವಲ್ಪ ರಾಗಿ ಹಿಟ್ಟು ಮತ್ತು ಕೊಬ್ಬರಿ ಎಣ್ಣೆ ಮಿಕ್ಸ್ ಮಾಡಿ ಹಚ್ತೀನಿ. ಅದರಿಂದ ಸ್ಕಿನ್ ಟೈಟ್ ಆಗುತ್ತೆ ಮತ್ತು ಸ್ಕಿನ್ ಸುಕ್ಕು ಬರೋದಿಲ್ಲ. ವಾರಕ್ಕೆ ಆ ರೀತಿ 2 ಬಾರಿ ಫೇಸ್ ಪ್ಯಾಕ್ ಮಾಡೋದ್ರಿಂದ ಸ್ಕಿನ್ ಟೈಟ್ ಆಗಿರುತ್ತೆ ಅನ್ನೋ ಒಂದು ಇಂಟೆನ್ಷನ್ನಿಂದ. ಸೊ ನಾನಿಲ್ಲಿ ನಾರ್ಮಲ್ ವರ್ಜಿನ್ ಕೊಕೊನಟ್ ಆಯಿಲ್ ಯೂಸ್ ಮಾಡ್ತಾಯಿದ್ದೀನಿ ತಲೆಗೆ ಹಚ್ಚಲಿಕ್ಕೆ ಅಂತ ಹೇಳಿ. ಅದ್ರ ಜೊತೆಗೆ ಸ್ವಲ್ಪ ಡಾಬರ್ ಆಮ್ಲ ಹಾಕ್ಕೊಳ್ತೀನಿ. ಬಿಕಾಸ್ ನನಗೆ ಡಾಬರ್ ಆಮ್ಲ ಆಯಿಲ್ ಹಾಕೋದ್ರಿಂದ ಏನಂದರೆ ಕೂದಲು ಸ್ವಲ್ಪ ಸಾಫ್ಟ್ ಅನಿಸುತ್ತೆ. ನನಗೆ ಈ ನಡುವೆ ತುಂಬ ಫ್ರಿಜ್ ಆಗಿದೆ. ಅದರಿಂದ ನಾನು ನಿಮಗೆ ಪ್ರೀವಿಯಸ್ ವ್ಲಾಗಲ್ಲಿ ಕೂಡ ತೋರಿಸಿದ್ದೆ, ಫ್ಲಾಕ್ಸೀಡ್ ಜೆಲ್ ಹಚ್ಚಿದ್ದೆ ಅಂತ ಹೇಳಿ. ತುಂಬ ಅಂದರೆ ತುಂಬ ರಫ್ ಆಗಿದೆ ಈ ನಡುವೆ. ಸೊ ಹೇಗಾದರೂ ಮಾಡಿ
ಸರಿ ಮಾಡಬೇಕು ಒಂದು ಮಂತ್ನಲ್ಲಿ ಅಂತ ಅಂದ್ಕೊಂಡು ನೀಟಾಗಿ ಹೇರ್ ಕೇರ್ ಮಾಡ್ತಾಯಿದ್ದೀನಿ. ಸೊ ಅದ್ರ ಜೊತೆಗೆ ಒಳ್ಳೆ ಫುಡ್ ತಿನ್ನೋದ್ರಿಂದ ಕೂಡ ಹೇರ್ ಚೆನ್ನಾಗಿರುತ್ತೆ ಆ್ಯಂಡ್ ಸ್ಕಿನ್ ಕೂಡ ಚೆನ್ನಾಗಿರುತ್ತೆ. ಇವಾಗ ಎರಡನ್ನೂ ಮಿಕ್ಸ್ ಮಾಡಿ ಇಡ್ತಾಯಿದ್ದೀನಿ. ಕಸ ಗುಡಿಸಿದ ನಂತರ ಸ್ವಲ್ಪ ಕ್ಲೀನಿಂಗ್ ಎಲ್ಲ ಮುಗಿಸಿ ಆಮೇಲೆ ಹಚ್ಕೊಳ್ತೀನಿ ಆ್ಯಂಡ್ ಒಂದು ಫೇಸ್ ಪ್ಯಾಕ್ ಕೂಡ ರೆಡಿ ಮಾಡಿರ್ತೀನಿ. ಅದನ್ನು ಕೂಡ ಆಮೇಲೆ ಅಪ್ಲೈ ಮಾಡ್ಕೊಳ್ತೀನಿ. ಸೊ ನಾನು ಎರಡನ್ನೂ ಅಪ್ಲೈ ಮಾಡಿಕೊಂಡು ತೊಳೆಯೋಷ್ಟರಲ್ಲಿ ಪಾಪು ಕೂಡ ಎದ್ದೇಳ್ತಾನೆ. ಸೊ ಅಲ್ಲಿಗೆ ಟೈಮ್ ಮ್ಯಾನೇಜ್ ಆಗುತ್ತೆ ಅನ್ನೋ ಒಂದು ಇಂಟೆನ್ಷನಿಂದ ಇವಾಗಲೇ ಮಿಕ್ಸ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಸೊ ಇದು ಅರಿಶಿಣದ ಪುಡಿ ಬಂದುಬಿಟ್ಟು ಮನೆದೇ. ಸೊ ಕೊಕೊನಟ್ ಆಯಿಲ್ ಇದು ಕೂಡ ಮನೆ ಕೊಕೊನಟ್ ಆಯಿಲೇ, ಏನೂ ಕೂಡ ಹೊರಗಡೆ ಪ್ರಾಡಕ್ಟ್ಸ್ ಅಲ್ಲ. ಇದು ಫೇಸ್ಗೆ ಮತ್ತು ಹೇರ್ಗೆ ಅಪ್ಲೈ ಮಾಡ್ತಿರೋದು ಡಾಬರ್ ಆಮ್ಲ ಒಂದೇ ಹೊರಗಡೆ ಪ್ರಾಡಕ್ಟು. ಸೊ ಇವಾಗ 1 ಸ್ಪೂನಷ್ಟು ಕೊಬ್ಬರಿ ಎಣ್ಣೆ ಹಾಕಿ ಅದಕ್ಕೆ ಸಮವಾಗಿ ಅರಿಶಿಣದ ಪುಡಿ ಹಾಕ್ತಾಯಿದ್ದೀನಿ. ಸೊ ಇವಾಗ ಎರಡನ್ನೂ ಮಿಕ್ಸ್ ಮಾಡಿಟ್ಬಿಟ್ಟು ಆಮೇಲೆ ಹಚ್ಕೊಂಡು ಒಂದು ಹಾಫ್ ಆನ್ ಅವರ್ ಬಿಟ್ಟು ಮುಖ ತೊಳೆಯೋದು. ಅಂದರೆ ಉಗುರು ಬೆಚ್ಚಿ ನೀರು ಅಂತಾರಲ್ಲ, ಬೆಚ್ಚಗಿರೋ ನೀರಿನಲ್ಲಿ ತೊಳಿಬೇಕಾಗುತ್ತೆ. ಇಲ್ಲಾಂದರೆ ಸ್ಕಿನ್ನೆಲ್ಲ ಒಂಥರ ಬರ್ನ್ ಆದಂಗೆ ಆಗುತ್ತೆ ಅರಿಶಿಣ ಹಚ್ಚೋದ್ರಿಂದ. ಸೊ ನೀಟಾಗಿ ಏನು ಮಾಡಿದ್ರು ಕೇರ್ಫುಲ್ಲಾಗಿ ಮಾಡ್ಕೊಳ್ಬೇಕು. ಸೊ ಹೊರಗಡೆ ಪಾಟ್ನಲ್ಲಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಮತ್ತು ಕೊತ್ತಂಬರಿ ಕಿತ್ಕೊಳ್ತಾ ಇದ್ದೀನಿ. ಹೊರಗಡೆ ಥರ ಕೊತ್ತಂಬರಿ ಸೊಪ್ಪು ಮತ್ತು ಮನೇಲಿ ಸಿಗೋ ಕೊತ್ತಂಬರಿ ಸೊಪ್ಪು ತುಂಬ ವ್ಯತ್ಯಾಸ ಇರುತ್ತೆ. ಸೊ ಇದು ನಾನೇ ಹಾಕಿರೋದು. ಸೊ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ಎಲ್ಲ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ರಿಮೈನಿಂಗ್ ಏನಂದರೆ ಕರ್ಬೇವಿನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು. ತುಂಬ ಅಂದರೆ ತುಂಬ ಘಮ ಘಮ ಅಂತ ಇದೆ ಕೊತ್ತಂಬರಿ ಸೊಪ್ಪು, ಅಷ್ಟು ಚೆನ್ನಾಗಿದೆ. ಸೊ ಏನೂ ಕೆಮಿಕಲ್ಸ್ ಹಾಕಿಲ್ಲ, ಅಂದರೆ ಪೆಸ್ಟಿಸೈಡ್ಸ್ ಆಗಿರ್ಬೋದು, ಫರ್ಟಿಲೈಸರ್ಸ್ ಆಗಿರ್ಬೋದು, ಹಾಗೆ ಬೆಳೆಸಿರೋದು ಮನೇಲಿ ಸಿಗೋ ಧನಿಯಾ ಯೂಸ್ ಮಾಡಿಕೊಂಡು. ಇವಾಗ ಇದು ತೊಗೊಂಡೋಗ್ಬಿಟ್ಟು ಸ್ವಲ್ಪ ಸೋಸಿಟ್ಕೊಂಡು ನೆಕ್ಸ್ಟ್ ಅಂದರೆ ನನಗಂದರೆ ಗೊಜ್ಜು ಮಾಡಿದ ನಂತರ ಅದರೊಳಗಡೆ ಹಾಕ್ತೀನಿ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ. ಮುಂಚೆನೇ ಹಾಕೋದಿಲ್ಲ. ಸೊ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್.